ಬರದಲ್ಲೂ ಹಸಿರು ಉಳಿಸುವ ಸಂಕಲ್ಪ. ಕರಿಗುಡ್ಡದಲ್ಲಿ 900 ಸಸಿಗಳಿಗೆ ಜೀವಜಲ ನೀಡಿದ ಪರಿಸರ ಸ್ನೇಹಿ ಗೆಳೆಯರ ಬಳಗ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ಮೂಲಕ ಸಸಿಗಳಿಗೆ ನೀರು ಉಣಿಸಿದ ಪರಿಸರ ಪ್ರೇಮಿಗಳು. ಮರ ಉಳಿದರೆ ಮನುಕುಲ ಉಳಿಯುತ್ತದೆ ಎಂಬ ಸಂದೇಶ ಸಾರಿದ ಬಳಗ. ದಿನಾಂಕ 17 ಜುಲೈ 2026ರಂದು ಮರ ಉಳಿದರೆ ಮನುಕುಲ ಉಳಿಯುತ್ತದೆ, ಪ್ರಕೃತಿ ಉಳಿದರೆ ಭವಿಷ್ಯ ಉಳಿಯುತ್ತದೆ ಎಂಬ ಧ್ಯೇಯ ವಾಕ್ಯವನ್ನು ಕಾರ್ಯರೂಪಕ್ಕೆ ತಂದಿರುವ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಪರಿಸರ ಸ್ನೇಹಿ ಗೆಳೆಯರ ಬಳಗ ಕರಿಗುಡ್ಡ ಪ್ರದೇಶದಲ್ಲಿ ಬರದಿಂದ ಒಣಗುತ್ತಿದ್ದ ಸುಮಾರು 900 ಸಸಿಗಳಿಗೆ ನೀರು ಉಣಿಸುವ ಮೂಲಕ ಮಾದರಿ ಪರಿಸರ ಸೇವೆ ಸಲ್ಲಿಸಿದೆ. ಪ್ರತಿದಿನ ಬೆಳಿಗ್ಗೆ ವ್ಯಾಯಾಮ, ಯೋಗ, ಧ್ಯಾನ, ಪ್ರಾಣಾಯಾಮ ಹಾಗೂ ಶ್ರಮದಾನದಲ್ಲಿ ತೊಡಗಿರುವ ಈ ಬಳಗ ಇದೀಗ ತಮ್ಮ ಸುತ್ತಮುತ್ತಲಿನ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಕಕ್ಕೇರ ಕ್ರಾಸ್ ಸಮೀಪದ ಕರಿಗುಡ್ಡ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ನೀಡಲಾಗಿದ್ದ ಸಸಿಗಳು ಮಳೆಯ ಕೊರತೆಯಿಂದ ಒಣಗುವ ಹಂತಕ್ಕೆ ತಲುಪಿದ್ದವು. ಇದನ್ನು ಗಮನಿಸಿದ ಗುರುನಾಥ್ ಹುಲ್ಕಲ್ ಅವರು ಪರಿಸರ ಸ್ನೇಹಿ ಗೆಳೆಯರ ಬಳಗದ ಸದಸ್ಯರು ಸ್ವಯಂ ಪ್ರೇರಿತರಾಗಿ ತಮ್ಮ ಸ್ವಂತ ಹಣದಿಂದ ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಎಲ್ಲಾ ಸಸ್ಯಗಳಿಗೆ ನೀರು ಉಣಿಸಿ ಜೀವಕಳೆ ತುಂಬುವ ಮಹತ್ವದ ಕಾರ್ಯ ಕೈಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಗುರುನಾಥ್ ಹುಲ್ಕಲ್, ಈ ಕಾರ್ಯ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆಯ ಸ್ವಾರ್ಥಕ್ಕಾಗಿ ಅಲ್ಲ. ನಮ್ಮ ಮಕ್ಕಳ ಭವಿಷ್ಯ, ಶುದ್ಧ ಗಾಳಿ, ಸಮೃದ್ಧ ಹಸಿರು, ಉತ್ತಮ ಮಳೆ ಹಾಗೂ ಮಾನವ ಸಮಾಜದ ಉಳಿವಿಗಾಗಿ ನಾವು ಈ ಸೇವೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ರೈತ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಮಹಾದೇವಿ ಬೇವಿನಾಳ್ ಮಠ ಮಾತನಾಡಿ, ಒಂದು ಮರ ಸಾವಿರಾರು ಜೀವಗಳಿಗೆ ಆಶ್ರಯ ನೀಡುತ್ತದೆ, ಶುದ್ಧ ಗಾಳಿಯನ್ನು ಒದಗಿಸುತ್ತದೆ. ಪ್ರಕೃತಿ ನಾವು ಮಾಡುವ ಪ್ರತಿಯೊಂದು ಸೇವೆಯು ಮುಂದಿನ ಪೀಳಿಗೆಗೆ ನೀಡುವ ಅಮೂಲ್ಯ ಉಡುಗೊರೆಯಾಗಿದೆ. ಪರಿಸರವನ್ನು ಕಾಪಾಡಿ ಹಸಿರು ಭವಿಷ್ಯ ನಿರ್ವಹಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಕರೆ ನೀಡಿದ್ದರು. ಸಸ್ಯಗಳಿಗೆ ನೀರುಣಿಸುವ ಈ ಪರಿಸರ ಸೇವಾ ಕಾರ್ಯದಲ್ಲಿ ಪರಿಸರ ಸ್ನೇಹಿ ಗೆಳೆಯರ ಬಳಗದ ಎಲ್ಲಾ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ವರದಿ ದೇವೇಂದ್ರ ವಿಶ್ವಕರ್ಮ, ಎಂಟಿವಿ ನ್ಯೂಸ್ ಕನ್ನಡ, ಹುಣಸಗಿ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಇಂದು ಪರಿಸರ ಸ್ನೇಹಿ ಬಳಗದ ವತಿಯಿಂದ ಇವತ್ತು ಒಂದು ಸಂಕಲ್ಪ ಮಾಡಿದ್ವಿ. ಈ ಗುಡ್ಡವನ್ನು ಹಸಿರು ಕ್ರಾಂತಿ ರೂಪದಲ್ಲಿ ನಾವೆಲ್ಲ ಯೋಚನೆ ಮಾಡಿ ಸಂಕಲ್ಪ ಮಾಡಿ ನಾವೆಲ್ಲರೂ ಗೆಳೆಯರ ಬಳಗದಲ್ಲಿ ಇವತ್ತು ಈ ಎಲ್ಲ ಗಿಡಗಳು 900 ಗಿಡಗಳನ್ನು ಸಸಿ ನೆಟ್ಟಿರುವ ಪ್ರಯುಕ್ತ ಅವಕ್ಕೆ ಈಗಾಗಲೇ ಮಳೆಗಾಲ ಬರದಿರುವ ಕಾರಣ ಇದಕ್ಕೆಲ್ಲ ನೀರು ಬಿಡಬೇಕಂತ ಹೇಳಿ ನಿನ್ನೆ ಯೋಚನೆ ಮಾಡಿ ಇವತ್ತೆಲ್ಲರೂ ನಾವು ಎಲ್ಲರೂ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಇವತ್ತೆಲ್ಲರೂ ಸ್ವಯಂ ಪ್ರೇರಿತವಾಗಿ ನಾವು ಗಿಡಕ್ಕೆ ನೀರು ಬಿಡುವ ಪ್ರಯತ್ನ ಮಾಡ್ತಿದ್ವಿ. ಅದಕ್ಕಾಗಿ ಇದೆಲ್ಲ ಸೇರಿದ್ದಾರೆ. ಇವತ್ತೆಲ್ಲ ನಮ್ಮ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷೆ ಆಗಿರ್ತಕ್ಕಂಥ ಮಾದೇವಿ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಗಿಡಗಳಿಗೆ ಜೀವಕ್ಕಾಗಿ ನೀರು ಅವಶ್ಯಕತೆ ಇದೆ. ಅದಕ್ಕೆ ಸಾರ್ವಜನಿಕರು ಕೂಡ ಇದರಲ್ಲಿ ಕೈ ಜೋಡಿಸ್ಬೋದು. ಸಹಾಯ ರೂಪದಲ್ಲಿ ಸಹಾಯನೂ ಕೂಡ ಮಾಡ್ಬೋದು. ಯಾರಾದರೂ ಆಸಕ್ತಿ ಇದ್ದವರು ಈ ಒಂದು ಮಹತ್ವವಾದ ಕಾರ್ಯಕ್ಕೆ ಸಹಾಯವನ್ನು ಮಾಡಬೇಕಂತ ನಾನು ವಿನಂತಿ ಮಾಡ್ತೇನೆ. ಅದಕ್ಕಾಗಿ ಇವತ್ತೆಲ್ಲ ನಮ್ಮ ಸ್ನೇಹ ಬಳಗದ ಎಲ್ಲ ಸ್ನೇಹಿತರಿಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಭಾಳ ಖುಷಿಯಾಗಿರುವಂಥ ದಿನ ನನಗೆ. ಯಾಕೆಂತಂದರೆ ಪರಿಸರ ಸ್ನೇಹಿ ಬಳಗದವರು ತಮ್ಮ ಸ್ವಂತ ಖರ್ಚಿನಲ್ಲಿ, ಅಂದರೆ ಪ್ರತಿಯೊಬ್ಬರು ಕೂಡ 1,000 ರೂಪಾಯಿಗಳನ್ನು ಹಾಕಿ ನೀರಿನ ಟ್ಯಾಂಕರನ್ನು ತಗೊಂಡು ಬಂದು ಎಲ್ಲ ಸಸಿಗಳಿಗೂ ಕೂಡ ನೀರನ್ನು ಹಾಕುವಂಥದ್ದನ್ನು ನೋಡಿದರೆ ಅವರ ಒಂದು ಪರಿಸರ ಕಾಳಜಿ ನಿಜವಾಗ್ಲೂ ಕೂಡ ನೋಡಿದರೆ ಭಾಳ ತುಂಬ ಸಂತೋಷ ಆಗ್ತದೆ. ಒಂದು ಕಡೆ ರೈತ ಮಳೆ ಇಲ್ಲದೇ ಭಾಳ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾನೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಕಾಡುಗಳನ್ನು ಕಡಿದು ನಾಡು ಮಾಡೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ನಾವು ಹೋಗ್ತಾ ಇದ್ದೀವಿ. ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುಗಳಲ್ಲಿ ಮಾತ್ರ ನಾವು ಸೀಮಿತರಾಗಿದ್ದೀವಿ. ಪರಿಸರದ ಕಾಳಜಿಯನ್ನು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಇಲ್ಲಿ ಏನು ಈಗ ಸರ್ಕ್ಯೂಟ್ ಹೌಸ್ನಲ್ಲಿ ಏನು 900 ಸಸಿಗಳನ್ನು ನೆಟ್ಟಿದ್ದಾರಲ್ಲ, ಅದನ್ನು ಪೋಷಣೆ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದಷ್ಟು ತಾವೆಲ್ಲ ನಾಗರಿಕರು, ಹುಣಸಗಿ ಭಾಗ ಆಗಿರ್ಬೋದು, ಇಲ್ಲಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದಸ್ಯರುಗಳು ಕೂಡ, ಎಲ್ಲ ನಾಗರಿಕ ಬಂಧುಗಳು
ನೀರನ್ನು ಹಾಕುವ ನಿಟ್ಟಿನಲ್ಲಿ ಸತತವಾದಂಥ ಪ್ರಯತ್ನವನ್ನು ಮಾಡಿ ಕಾಡನ್ನು ಉಳಿಸಿ ಈ ಒಂದು ಸರ್ಕ್ಯೂಟ್ ಹೌಸ್ ಒಂದು ಸುಂದರವಾದಂಥ ತಾಣವನ್ನು ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ತಗೊಳ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ಪರಿಸರ ಸ್ನೇಹಿ ಬಳಗದವ್ರು ಏನು ವ್ಯಾಯಾಮಗಳನ್ನು ಮಾಡಿದ್ರು, ಅವರು ಎಲ್ಲ ಹಿರಿಯ ಜೀವಿಗಳನ್ನು ಕೂಡ ಧ್ಯಾನದಲ್ಲಿ ಅವರನ್ನು ಸ್ಮರಣೆ ಮಾಡಿಕೊಂಡ್ರು, ಗೆಳತಿಯರನ್ನು ಸ್ಮರಣೆ ಮಾಡಿಕೊಂಡ್ರು, ತನ್ನ ಬಾಳ ಸಂಗಾತಿಯನ್ನು ಸ್ಮರಣೆ ಮಾಡಿಕೊಂಡ್ರು, ತಮ್ಮ ಮನೆ ದೇವರುಗಳನ್ನು ಸ್ಮರಣೆ ಮಾಡಿಕೊಂಡು ಎಲ್ಲ ದೇವರುಗಳನ್ನು ಸ್ಮರಣೆ ಮಾಡಿಕೊಂಡು ನೋಡಿದ್ರೆ ನಾನು ನಿಜವಾಗ್ಲೂ ಇದೊಂದು ವಿನೂತನವಾದಂಥ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತು. ನಿಜವಾಗ್ಲೂ ಈ ಥರ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟು ಇರುವಂಥ ಗುರು ಉಲ್ಕರ್ ಆದಿಯಾಗಿ ಎಲ್ಲ ಇಲ್ಲೇನು ಸರ್ಕಾರಿ ನೌಕರರು ಇದ್ದೀರಿ, ಶಿಕ್ಷಕರು ಇದ್ದೀರಿ, ತಹಶೀಲ್ ಆಫೀಸಲ್ಲಿ ಕೆಲಸ ಮಾಡುವಂಥ ವೆಂಕಟೇಶ್ ಸರ್ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ. ಈಗ ಕಲ್ಗಂಡನಲ್ಲಿ ಇವರು ಕಾಕರು ಕೂಡ ಸಿದ್ದನಗೌಡರು ಕೂಡ ಬಂದಿರುವಂಥದ್ದು ನೋಡಿದ್ರೆ ಅವರು ವಯಸ್ಸಿಗೆ ಇನ್ನು ಹೆಚ್ಚಿನ ಅನುಭವ ಇದ್ದರೂ ವಯಸ್ಸಾದರೂ ಕೂಡ ನನಗೆ ವಯಸ್ಸಾಗಿಲ್ಲ ಅಂತೇಳಿ ತರುಣ ರೂಪದಲ್ಲಿ ನಾನು ಇದ್ದೀನಿ ಅಂತೇಳಿ ಈ ಒಂದು ಕೆಲಸಕ್ಕೆ ಕೈ ಜೋಡಿಸಿರೋದನ್ನು ನೋಡಿದರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಈ ಪರಿಸರ ಸ್ನೇಹಿ ಬಳಗಕ್ಕೆ ವಂದಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಉಚಿತ ತರಬೇತಿ ಕೇಂದ್ರ ಅಂತ ಹೇಳಿದ್ರು. ಉಚಿತ ತರಬೇತಿ ಕೇಂದ್ರ ಇದು ನನಗೆ ಭಾಳ ಇಷ್ಟ ಆಯಿತು. ಎಲ್ಲರೂ ನಮ್ಮ ಹಿರಿಯರೆಲ್ಲ ಮಾತಾಡ್ತಾರೆ, ಮೇಡಮ್ ಅವರದಾರ. ನಮಸ್ಕಾರ. ಆಯ್ತೆಲ್ಲ ಪರಿಸರ ಸ್ನೇಹಿ ಗೆಳೆಯರ ಬಳಗ ಈಗ ಮತ್ತೇನಾದರೂ ವಿಶೇಷ ಕಟ್ಟಿಗಳಿದ್ರೆ, ಯಾಕಂದ್ರೆ ಇಲ್ಲಿ ನಾವು ಇದು ಮಾಡೋಕ್ಕೆ ತಯಾರಿ ಬಂದಮೇಲೆ ಒಂದು ಸೌಕರ್ಯ ಅನುಕೂಲ ಆಗ್ತದೆ. ಈಗ ಹೇಳಿದ್ರು ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಈ ಒಂದು ಮಹತ್ವ ಕಾರ್ಯದಲ್ಲಿ ಭಾಗಿಯಾಗಿ ನಮ್ಮ ಪರಿಸರ ಉಳಿವಿಗಾಗಿ, ನಮ್ಮ ನಾಡ ಪರಿಸರ ಉಳಿವಿಗಾಗಿ ಎಲ್ಲ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀವಿ. ಪರಿಸರ ಉಳಿಸಲಿಕ್ಕೆ ಅವಶ್ಯ ಇದೆ, ಗಾಳಿ ಅವಶ್ಯ ಇದೆ. ಹಾಗಾಗಿ ನಾವು 900 ಸಸಿ ನೆಡುವುದರ ಮುಖಾಂತರ ಈಗ ಮಳೆಗಾಲ ಇಲ್ಲದಿರುವ ಕಾರಣ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಸ್ವಯಂ ಖರ್ಚಿನಲ್ಲಿ ಇವತ್ತು ನೀರು ಬಿಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಸಾರ್ವಜನಿಕರಲ್ಲಿ ಕೂಡ ವಿನಂತಿ ಮಾಡ್ತೀವಿ, ಯಾರಾದರೂ ದಾನಿಗಳಿದ್ದರೆ ಈ ಒಂದು ಮಹತ್ವದ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನ ಸಹಾಯದೊಂದಿಗೆ ತಾವು ಕೂಡ ಭಾಗಿಯಾಗಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ಏನು ಪರಿಸರ ಸ್ನೇಹ ಬಳಗ ಇದೆ, ಒಂದು ಒಳ್ಳೆಯ ಮಹತ್ವವಾದ ಕಾರ್ಯಗಳನ್ನು ನಾವು ನಿರಂತರ ಮಾಡ್ತೀವಿ. ಯಾರೂ ಇಲ್ಲಿ ಅನ್ಯತೆ ಭಾವಿಸಂಗಿಲ್ಲ. ನಾವು ಸರ್ಕಾರಿ ನೌಕರಾದರೂ ಕೂಡ ಸರ್ಕಾರ